ಇದು ಫುಲ್ಲು ಗೈಸ್. ಇದು ಹೋಗಿ ಈಗ ಸರಿ ಮಾಡುವ ಅಂತೇಳಿ ಈಗ ನಾನು ಮಾಮಿಯ ಮನೆಗೆ ಹೋಗಿ ಈಗ ಅದನ್ನು ಸರಿ ಮಾಡ್ತೇನೆ. ತಲೆ ಹಿಂದೆಯಿಂದ ಅಷ್ಟೇ ನೋಡಿ. ವೆಜ್ಜಲ್ಲಿ ಬಿರಿಯಾನಿ ಮತ್ತು ಕಬಾಬು, ವೆಜಿಟೇರಿಯನ್ನಲ್ಲಿ ಟಿಕ್ಕಾ, ಗೋಬಿ ಮತ್ತು ಪಲಾವ್. ಬೆಳಗ್ಗೆ ಎಂತ ಆದದ್ದು ಗೊತ್ತುಂಟ, ನಾನು ಹೇಳಿದ್ದೆಲ್ಲ ನಾನು ಇವತ್ತು ಮದುವೆಗೆ ಹೋಗುವ ಪ್ಲ್ಯಾನೇ ಅಂದರೆ ನಿನ್ನೆ ಹೋಗುವ ಅಂತಿತ್ತು, ಇವತ್ತು ಕ್ಯಾನ್ಸಲ್ ಮಾಡೋ ಟೈಪ್ ಆಗಿತ್ತು ಎಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಅಮ್ಮ ಹೇಳಿದ್ರು ನೀರು ಖಾಲಿ ಆಯಿತು, ಹೊರಗಡೆ ಪೈಪ್ ಕಟ್ ಆಗಿದೆ, ಅದನ್ನು ಸರಿ ಮಾಡಿ ನೀರು ಹಾಕಿ ಅಂತ. ಪೈಪ್ ಕಟ್ ಮಾಡಿದೆ ಅಂತ ಒಂದು ಪೈಪ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಬೆಳಗ್ಗೆ ಆಯಿತು. ಬೆಳಗಾಗಿ ಏನಂತ ಹೇಳಿದರೆ ನೀವು ತಮ್ಮನೇಲಿ ನೋಡಿರ್ಬೋದು, ನಾನು ಇವತ್ತೊಂದು ಮದುವೆಗೆ ಹೋಗುದಂತ ಇದ್ದೇನೆ. ಈ ಮನೆಯಲ್ಲೇ ಹುಟ್ಟು ಹೋಗುದಂತ ಡಿಸೈಡ್ ಮಾಡಿದ್ದೇನೆ. ಹಾಗೆ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು, ನನಗೆ ಕೂಡ ಗೊತ್ತುಂಟು ನೀವು ಒಂದು ನನ್ನನ್ನು ನೋಡಲಿಕ್ಕೆ ಎಕ್ಸೈಟ್ಮೆಂಟ್ ಆಗಿದ್ದೀರಾ ಅಂತ. ಕೆಲವರು ಸ್ಕಿಪ್ ಮಾಡಿ ಹೋಗಿರ್ಬೋದು ನೋಡಲಿಕ್ಕೆ. ಹಾಗೆ ಇವತ್ತು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ಈ ಸಮ್ಮರ್ ಸೀಸನ್ ಅಂತಲ್ಲ, ಯಾವ ಸೀಸನಲ್ಲೂ ನಮ್ಮ ಸ್ಕಿನ್ ಕೇರ್ ತುಂಬ ಅಗತ್ಯ. ತುಂಬ ಸಲ ನಾನು ಹೇಳಿದ್ದೇನೆ, ಹಾಗೂ ಈಗ ಕೂಡ ಹೇಳ್ತಾ ಇದ್ದೇನೆ. ನಾವು ಸ್ಕಿನ್ ಕೇರಿಗೆ ಅಂತೇಳಿ ತುಂಬ ಖರ್ಚು ಮಾಡ್ತೇವೆ, ಅದಂತೂ ಖಂಡಿತ. ಎಲ್ಲ ಹುಡುಗಿಯರು ಈಗ ಹುಡುಗರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸ್ಕಿನ್ ಕೇರ್ ಮಾಡಲಿಕ್ಕೆ. ಅಂದರೆ ನಾವು ಸ್ವಲ್ಪ ಆದರೂ ಚಂದ ಕಾಣಬೇಕಂತ ನಮ್ಮ ತಲೆಯಲ್ಲಿ ಇರ್ತದೆ. ನಾವೇನು ಹುಟ್ಟುವಾಗಲೇ ಚಂದ ಇರುವುದಿಲ್ಲ, ಯಾರಾದರೂ ನಮ್ಮನ್ನು ಸ್ವಲ್ಪ ಚಂದ ಮಾಡಿಕೊಳ್ಬೇಕು. ತುಂಬ ಸಮಸ್ಯೆ ನಮಗೆ ಸ್ಕಿನ್ನಲ್ಲಿ ಇರುತ್ತೆ. ಹಾಗಾಗಿ ನಾವು ಯಾರ್ಯಾರು ಹೇಳಿದಂಥ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿ ಅದು ನಮಗೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ನಮಗೆ ಗೊತ್ತಿರುವಂತಹ ಒಂದು ಸ್ಕಿನ್ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಅವರಿಂದ ಪ್ರಾಡಕ್ಟ್ ತಗೊಂಡು ಹಚ್ಕೊಂಡ್ರೆ ತುಂಬ ಒಳ್ಳೆಯದು. ಅದೆಲ್ಲ ಅದಕ್ಕೆ ಟೈಮ್ ಇಲ್ಲ, ಅದು ಎಷ್ಟು ಕಾಸ್ಟ್ ಆಗುತ್ತೋ ಏನೋ ಅಂತವರಿಗೋಸ್ಕರ ನಾನು ಇವತ್ತೊಂದು ಸೊಲ್ಯೂಷನ್ ಹೇಳ್ತಾ ಇದ್ದೇನೆ. ತುಂಬ ಸಲ ನಾನು ಹೇಳಿದ್ದೇನೆ ಗೈಸ್, ನಾನು ಅವತ್ತೊಮ್ಮೆ ಎಲ್ಲ ಕ್ಯೂರ್ ಸ್ಕಿನ್ ಅಂತ ಹೇಳ್ತಾ ಇದ್ದೆ. ಈಗ ಆ ಆ್ಯಪನ್ನು ಕ್ಯೂರ್ ಆ್ಯಪ್ ಅಂತ ಮಾಡಿದ್ದಾರೆ. ಯಾಕಂತ ಹೇಳಿದರೆ ನಮ್ಮ ಈ ಕ್ಯೂರ್ ಸ್ಕಿನ್ನಲ್ಲಿ ಈಗ ಕ್ಯೂರ್ ಆ್ಯಪ್ ಆಗಿದೆ. ಅದರಲ್ಲಿ ಏನಂದರೆ ಹೇರ್ ಕೇರ್ ಕೂಡ ಇದೆ. ಅದಕ್ಕೋಸ್ಕರ ಅದನ್ನು ಕ್ಯೂರ್ ಆ್ಯಪ್ ಅಂತ ಹೇಳಿ ಮಾಡಿದ್ದಾರೆ. ನಿಮಗೆ ಹೇರಿದ್ದು ಸಮಸ್ಯೆ ಇದ್ರೂ ಕೂಡ ನೀವು ಅಲ್ಲಿ ಅದನ್ನು ಕನ್ಸಲ್ಟ್ ಕೂಡ ಮಾಡ್ಬೋದು. ಹಾಗೆ ಈಸಿ, ವೆರಿ ಈಸಿ. ಹೇಗೆ ಅಂತ ಹೇಳ್ತೇನೆ ನಾನು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಉಂಟು, ನೀವು ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡಿದ್ರೆ ಆಯಿತು. ಡೌನ್ಲೋಡ್ ಮಾಡಿ ಗೈಸ್. ಈಗ ನಾವು ಔಟ್ಸೈಡಿಗೆ ಹೋಗಿ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿದರೆ ಅವರ ಫೀಸ್ ಕೊಡಬೇಕು. ಅದಲ್ಲದೆ ತುಂಬ ಸರ್ತಿ ಕನ್ಸಲ್ಟಿಗೆ ಮಾಡ್ಲಿಕ್ಕಂತಲೇ ಗಾಡಿಯಲ್ಲಿ ಹೋಗಿದ್ರೆ ಪೆಟ್ರೋಲ್ ಚಾರ್ಜು, ಇಲ್ಲಾಂದರೆ ನಮ್ಮ ಹೋಗುವ ಬಸ್ ಚಾರ್ಜ್, ಮತ್ತು ಕನ್ಸಲ್ಟ್ ಮಾಡಿದ ಚಾರ್ಜ್, ಅದಲ್ಲದೆ ಪ್ರಾಡಕ್ಟಿದ್ದು ಸಪ್ರೇಟ್. ಅದು ಇಷ್ಟು ಸೇರಿ ಖರ್ಚು ಎಷ್ಟಾಗ್ತದೆ. ಅದಲ್ಲದೆ ಅದು ಹೋಗಿ ಮಾಡೋದಾದ್ರೆ ಬೆಸ್ಟ್. ಇಲ್ಲ ಅಂತ ಹೇಳಿದರೆ ಇವತ್ತೊಂದು ನಾನು ಹೇಳ್ತಾ ಇದ್ದೇನೆ ಏನಂದರೆ, ನೀವು ಡೈರೆಕ್ಟ್ ಮನೆಯಲ್ಲಿ ಕೂತ್ಕೊಂಡು ನಾವು ಸ್ಕಿನ್ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡ್ಬೋದು. ಅದು ಹೇಗಂತ ಹೇಳಿದರೆ ಕ್ಯೂರ್ ಆ್ಯಪಿನ ಒಳಗೋಗಿ ಅಲ್ಲಿ ನಮ್ಮ ಡಾಕ್ಟ್ರು ನಮ್ಮ ಹತ್ರ ಚಾಟ್ ಮಾಡಿ ನಮ್ಮ ಫೋಟೋ ಎಲ್ಲ ಕೇಳ್ತಾರೆ. ಯಾಕಂತ ಹೇಳಿದರೆ ಫೋಟೋ ಯಾಕೆ ಕೇಳ್ತಾರೆ ಅಂತ ನಮ್ಮನ್ನು ನೋಡಲಿಕ್ಕೆ, ನಮ್ಮ ಸ್ಕಿನ್ನನ್ನು ಅನಲೈಸ್ ಮಾಡಲಿಕ್ಕೆ. ನಾನು ಕೂಡ ಕೊಟ್ಟಿದ್ದೇನೆ, ನೋಡ್ಬೋದು. ಅನಲೈಸ್ ಎಲ್ಲ ಮಾಡಿ ನಮ್ಮ ಒಂದು ಏನು ಪ್ರಾಬ್ಲಮ್ ಎಲ್ಲ ತಿಳ್ಕೊಂಡು ನಮಗೆ ಅಲ್ಲಿ ಒಂದು ಕಿಟ್ ರೆಡಿ ಮಾಡ್ತಾರೆ. ಇದರಲ್ಲಿ ಏನಂದ್ರೆ ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ, ನೀವು ಇಷ್ಟು ಎಲ್ಲ ನೀವು ಅಲ್ಲಿ ಚಾಟ್ ಮಾಡ್ತೀರಲ್ಲ, ಚಾಟ್ ಮಾಡೋದು ಏನೇ ಇದ್ರೂ ಅದಕ್ಕೆಲ್ಲ ₹1 ಕೊಡಲಿಕ್ಕಿಲ್ಲ, ಎಲ್ಲ ಫ್ರೀ. ಕೊಡಲಿಕ್ಕಿರೋದು ಕಿಟ್ಟಿಗೆ ಮಾತ್ರ. ಕಿಟ್ಟಿಗೆ ಎಷ್ಟಾಗುತ್ತೆ ಅಂದರೆ 2200 ಆಗುತ್ತೆ ಕಿಟ್ಟಿಗೆ. ಒಮ್ಮೆ ನೀವು ಕಿಟ್ ತೊಗೊಂಡ್ರೆ ಒಂದು 6 ಮಂತ್ ಗ್ಯಾರಂಟಿ ಅದು ಬರುತ್ತೆ. ಯಾಕಂದರೆ ಕ್ವಾಂಟಿಟಿ ಅಷ್ಟು ಉಂಟು. ನಾನು ತೋರಿಸ್ತೇನೆ ಪ್ರಾಡಕ್ಟ್ ಕೂಡ. ಹಾಗೆ ಅದೊಂದು ಪೇ ಮಾಡಲಿಕ್ಕೆ ಇರ್ತದೆ. ಆಮೇಲೆ ನೀವು ಆರ್ಡ್ರ್ ಎಲ್ಲ ಕನ್ಫರ್ಮ್ ಆದಮೇಲೆ ಅಲ್ಲಿ ಕೂಪನ್ ಕೋಡ್ ಅಂತ ಇದೆ ಗೈಸ್. ನೀವು ನನ್ನ ವ್ಯೂವರ್ಸ್ ಆಗಿ ನನ್ನ ಥ್ರೂ ಆಗಿ ತರಿಸೋದಾದರೆ $100 ಅಂತ ಹಾಕಿದರೆ ನಿಮಗೆ ₹100 ಆಫ್ ಕೂಡ ಸಿಗುತ್ತೆ. ಇವಾಗ ನಿಮಗೆ ಪ್ರಾಡಕ್ಟ್ ತೋರಿಸ್ತೇನೆ ನಾನು. ಪ್ರಾಡಕ್ಟ್ ಯಾವ ರೀತಿ ಇದೆ ಅಂತ ನೋಡಿ. ಇದು ನನಗೆ ಸಿಕ್ಕಿದಂಥ ಡಾಕ್ಟ್ರು ಚಾರು ಶರ್ಮಾ ಅಂತೇಳಿ. ನಿಮಗೆ ಕೂಡ ಇವರೇ ಸಿಗೋದಿಲ್ಲ, ಬೇರೆಯವರು ಸಿಗ್ತಾರೆ. ಹಾಗೆ ಇಷ್ಟು ಪ್ರಾಡಕ್ಟು ಇದರಲ್ಲಿ ಏನೆಲ್ಲ ಸಿಕ್ಕಿದೆ ಅಂದರೆ, ಒಂದು ಫೇಸ್ ವಾಶ್ ಸಿಗುತ್ತೆ, ಹಾಗೆ ಒಂದು ಮಾಯ್ಶ್ಚರೈಸರ್, ಇದು ಸನ್ಸ್ಕ್ರೀನ್. ಇದು ರೆಗ್ಯುಲರ್ ಬೇಸಸ್ ನೀವು ಒಂದು ಹಚ್ಚಲೇಬೇಕಾದಂತಹ ಒಂದು ಪ್ರಾಡಕ್ಟ್. ಆಮೇಲೆ ಇಲ್ಲಿ ಟೋನರ್ ನೋಡ್ತಾ ಇರ್ಬೋದು ನೀವು. ಇದು 2 ಟೋನರ್. ಇದು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನನ್ನ ಏನು ಸಮಸ್ಯೆ ಉಂಟು ಅದಕ್ಕೋಸ್ಕರ ನನಗೆ ಅದು ಕೊಟ್ಟಿದ್ದಾರೆ. ನಿಮಗೆ ಇದು ಕೊಡಲ್ಲ, ನಿಮಗೆ ಬೇರೆ ಕೊಡ್ತಾರೆ. ಹಾಗೆ ಯಾರಿಗಾದರೂ ಬೇಕಿದ್ರೆ, ಇಲ್ಲ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆ ಯಾರಾದರೂ ನಿಮ್ಮ ಹತ್ರ ಕೇಳ್ತಾ ಇದ್ರೆ, ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು ಇದನ್ನು. ಹಾಗೆ ನೀವು ಚೆಕ್ ಮಾಡ್ಬೋದು ಗೈಸ್. ನಾನು ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿದ್ದೇನೆ, ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಇದೆ, ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡಿ ನೋಡ್ಬೋದು. ಇನ್ನು ನಾವು ಮದುವೆಗೆ ಹೊರಡು ಹೋಗುವ, ಸಾರಿ ಉಡುವ, ನೀವು ಆ ಲುಕ್ಕನ್ನು ಕೂಡ ನೋಡಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋದ್ರಲ್ಲಿ ನಾನು ಮದುವೆಗೆ ಹೋಗುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಆಯಿತಾ. ಒಟ್ಟಾರೆ ಈಗ ರೆಡಿ ಆಗೋದು. ಒಟ್ಟಾರೆ ಅಂದರೆ ಇಲ್ಲಿ ಕೆಳಗಡೆ ಎಂತ ಸರಿ ಆಗಲಿಲ್ಲ. ಈಗ ಅದನ್ನೊಂದು ಮಾಮಿಯ ತಂಗಿ ಸರಿ ಮಾಡಿಸುವ ಅಂತೇಳಿ ಫುಲ್ಲು ನೋಡಿ ಒಮ್ಮೆ. ಇದು ಫುಲ್ಲು ಗೈಸ್. ಇದು ಹೋಗಿ ಈಗ ಸರಿ ಮಾಡುವ ಅಂತೇಳಿ ಈಗ ನಾನು ಮಾಮಿಯ ಮನೆಗೆ ಹೋಗಿ ಈಗ ಅದನ್ನು ಸರಿ ಮಾಡ್ತೇನೆ.
ತಲೆ ಹಿಂದೆಯಿಂದ ಅಷ್ಟೇ ನೋಡಿ. ಎಕ್ಸ್ಟೆನ್ಷನ್ ಎಲ್ಲ ಸಿಕ್ಕಿಸಿದ್ದು ಇದು ನನ್ನ ಕೂದಲಲ್ಲ. ನೋಡಿ ಸ್ವಲ್ಪ ಸರಿ ಆಯ್ತು, ಪಿಂಕಿ ಸರಿ ಮಾಡಿದ್ದಾಯ್ತು. ಸರಿ ಹೋಗುದು. ಇಲ್ಲಿ ನಿಲ್ತಾನೆ ಇರ್ಲಿಲ್ಲ. ಮತ್ತೆ ನನ್ನ ಸಾರಿ ಎಲ್ಲ ಹಾಗೆ ಏನು ಅವತ್ತು ಬಬಿತನ ಮದುವೆಗೆ ಹುಟ್ಟಿದ್ದೆ ಅದು ಕೂಡ ಹಾಗೆ. ಸೆಟ್ ಮಾಡುವ. ಹೌದು, ಒಂದು ಹುಡುಗ ಸೆಟ್ ಮಾಡ್ಲಿಕ್ಕೆ ಹೋಗುದು ನನ್ನ ಮದುವೆಗೆ. ಅದೆಂತಾದದ್ದು ಗೊತ್ತಾಗ ನಾನು ಹೊರಡುವಾಗ ನಮ್ಮ ಮನೆಯ ಪೈಪು ಹಾಳಾದದ್ದು. ಅದೆಲ್ಲ ಲಾಗ್ ಎಲ್ಲ ಮಾಡಲಿಲ್ಲ, ಅದು ಅಲ್ಲೇ ಉಂಟು. ಮದುವೆ ಎಲ್ಲ ಆದಮೇಲೆ ಸರಿ ಮಾಡುವ. ತಿಂಡಿ ಕೂಡ ತಿನ್ನಲಿಲ್ಲ ನಾವು ಹಾಗೆ. ಕೈಸ್ ನೋಡಿ ಮಹೇಶ್ ಬಸ್ ಮಾಡಿದ್ದಾರೆ. ಸಾಲಿಗೆ ಕೊಡಿವ ನಾವು ಚಂದದೊಂದು ಗಣಪತಿಯ ಮೂರ್ತಿ ಕೂಡ ಉಂಟಲ್ಲಿ. ಇಲ್ಲಿವರೆಗೆ ಬಂದಿದ್ದಾವಲ್ಲ ಹಾಗೆ ಇಲ್ಲಿ ದೇವಸ್ಥಾನ ಕೂಡ ಹೋಗುವ ಅಂತ. ಈಗ ಅಡ್ಕದಲ್ಲಿ ಮದುವೆ ಹಾಗೆ ಇಲ್ಲಿ ಕೂಡ ಹೋಗುವ, ಕೈ ಮುಗಿದು ಬರೋದು ಬಾರಿ ಅಪರೂಪ ಅಲ್ಲ, ಹಾಗೆ ಇಲ್ಲಿ ಕೂಡ ಹೋಗುವ ಅಂತ. ಗೈಸ್ ನಾವು ಅಂಗಡಿ ಹುಡುಕಿಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ಅಂಗಡಿ ಉಂಟು ಆದ್ರೆ ಶಟರ್ ಹಾಕಿ ಉಂಟು. ಅಂಗಡಿ ಉಂಡಿಯಾ ಶಟರ್ ಬಾರ್ದು ಉಂಟು. ಇವಳು ಕವರೇ ತರಲಿಲ್ಲ ಅಂತ. ನನಗೆ ಕವರ್ ಉಂಟು, ಅದು ಪಿನ್ನಿಲ್ಲ ಅಷ್ಟೇ. ಕವರೆಲ್ಲ ಕೊಟ್ಟಾಯ್ತು, ಇನ್ನು ಊಟ ಮಾಡುದು ನಾವು. ಇವನೊಂದು ಚಪ್ಪಲ್ ಹಾಕ್ಲಿಕ್ಕೆ ಕಾಯುದು. ಊಟ ಮಾಡಿ ಬರ, ಏನೆಲ್ಲ ಉಂಟಂತ ನೋಡುವ. ನಾನ್ ವೆಜ್ ಅಲ್ಲಿ ಬಿರಿಯಾನಿ ಮತ್ತೆ ಕಬಾಬು, ವೆಜಿಟೇರಿಯನ್ ಅಲ್ಲಿ ಟಿಕ್ಕಾ, ಗೋಬಿ ಮತ್ತೆ ಪಲಾವ್. ಫ್ರೂಟ್ ಸಲಾಡ್ ಉಂಟು. ಈಗ ಫ್ರೂಟ್ ಸಲಾಡ್ ಬೇಕಾ ಫ್ರೂಟ್ ಸಲಾಡ್, ಇಲ್ಲಾದ್ರೆ ಅದರ ಮೇಲೆ ಐಸ್ ಕ್ರೀಮ್ ಹಾಕಿ ಕೊಡ್ತಾರೆ. ನಾನು ಇದು ಮಾತ್ರ ತಗೊಂಡೆ, ಇನ್ನು ದಪ್ಪ ಆಗೋದು ಬೇಡ ಅಂತ. ಆಲ್ರೆಡಿ ದಪ್ಪ ಆಗಿದೆ. ಒಳ್ಳೆ ಗ್ರ್ಯಾಂಡ್ ಆಗಿದೆ ಮದುವೆ, ತುಂಬ ಗ್ರ್ಯಾಂಡ್ ಮಾಡಿದ್ದಾರೆ. ಕಥಾ ಕೋಲ್ಡ್ ಡ್ರಿಂಕ್ ಎಲ್ಲ ಉಂಟು, ಜಲ್ಜೀರ ಅದು ಇದು ಎಲ್ಲ ಅವನು ಕುಡಿತಾ ಇದ್ದಾನೆ. ರೈಸ್ ಎಷ್ಟು ದೊಡ್ಡ ಫ್ಯಾನ್ ಈಗ. ಪೈಪ್ ತಗೊಳ್ಳಿಕ್ಕೆ ಬಂದೆ. ಇದು ಕೂಡ ಚಪ್ಪಲ್ ಕೈಯಲ್ಲಿ ಇಟ್ಕೊಂಡು, ನಮಗೆ ಆಗ್ತಾ ಇಲ್ಲ ಅಂತ ಎಲ್ಲ ನೋವು ಆಗ್ತುಂಟು ಮಾಡಿ ಅದಕ್ಕೆ ಚಪ್ಪಲ್ ಕೈಯಲ್ಲಿ ಇಟ್ಕೊಂಡು ಬಂದು ಇದನ್ನು ತೊಗೊಂಡು ಹೋಗೋ. ಈಗ ನಾವು ಬಂದ್ವಿ ಗೈಸ್. ಒಂದು ಬರುವ ರಿಕ್ಷಾ ಇತ್ತು, ಅದರ ಜೊತೆಗೆ ನಾನು ಮಾವ ಎಲ್ಲ ಬಂದದ್ದು. ಅವರ ಬಸ್ಸಿಗೆ ವೆಯ್ಟ್ ಮಾಡಿಲ್ಲ, ಬಸ್ ವೆಯ್ಟ್ ಮಾಡಿದ್ರೆ ನಾವು ಇನ್ನೂ ಕೂಡ ಅಲ್ಲೇ ವೆಯ್ಟ್ ಮಾಡಬೇಕಿತ್ತು. ಕಪ್ಲಿಂಗ್ ಎಲ್ಲ ತೊಗೊಂಡು ಬಂದದ್ದು. ಏನೇನು ಈಗ ಹೋಗಿ ಅದನ್ನು ನೀರಿದ್ದೊಂದು ಕೆಲಸ ಎಲ್ಲ ಮಾಡು. ಅಮ್ಮ ನೋಡ್ತಾ ಇದ್ದಾರೆ ಬಿಟ್ಕೊಂಡು. ಬರೀ ಮನೆಯಲ್ಲಿ ನೀರೇ ಇಲ್ಲ. ಹೌದು, ನಿಮಗೆ ತೋರಿಸ್ತೇನೆ ಈಗ ನಾನು. ನೋಡಿ ಗೈಸ್, ಇದು ನಮ್ಮ ಒಳಗೆ ಹೋಗುವ ನೀರು. ಇದನ್ನೀಗ ಫುಲ್ಲು ಫಿಕ್ಸ್ ಮಾಡ್ತೀವಿ ಈಗ ಕತ್ತರಿಸಿ ರಿಚೇಂಜ್ ಮಾಡಿ ಬರುವ. ಪಂಚ ರಿಕ್ಷಾ ಹೆಂಗೆ ಬತ್ತಾ ಅಲ್ಪ ಆಡ್ತಿ ಹೆಚ್ಚಿ ಬೇರೆ ಮಾತಾಡ್ತೀನಿ ಅಲ್ಲಿ ಅಕ್ಕನ ಅಂತು ಇದನ್ನ ಹಾಕ್ಲ ಬಸ್ಸಿಗೆ ನಾನು ವೇಟ್ ಮಾಡ್ಕೊಡಿತ್ತು. ಗೈಸ್ ಎಲ್ಲ ಆಯಿತು, ಕೂತ್ಕೊಂಡಿದ್ದೆ. ಪೈಪ್ ಎಲ್ಲ ಸರಿ ಆಯಿತು. ಆದರೆ ನೀರೇನಷ್ಟಿಲ್ಲ. ನೀರಿಗೆ ನಾನು ಟ್ಯಾಂಕರಿಗೆ ಕಾಲ್ ಮಾಡಿದೆ. ನಾಳೆ ಬೆಳಗ್ಗೆ ಬರುತ್ತೆ, ಆದರೆ ನಮ್ಮ ಗಿಡಗಳಿಗೆ ನೀರು ಬೇಕು. ನೋಡಿ ಗೈಸ್, ಒಂದು ದಿನ ನೀರು ಹಾಕಿದ್ರೆ ಹೇಗೆ ಬಾಡ್ತದೆ ಅಂತ ಕಾಣ್ತದಲ್ಲಿ. ಒಂದು ನಿಮಿಷ, ಈಗ ಎಲ್ಲ ಬಾಡಿ ಹೋಗಿದೆ. ನೀರು ಬೇಕೇ ಬೇಕು. ಹಾಗೆ ಟ್ಯಾಂಕರಿಗೆ ಕಾಲ್ ಮಾಡಿದೆ. ಬರುವರು ಒಂದು 5 ಗಂಟೆಗೆ, ನೆಕ್ಸ್ಟ್ ಅವರ್ ಬರುವರು. ಇವತ್ತು ಬೆಳಗ್ಗೆ ಎಂತ ಆದದ್ದು ಗೊತ್ತುಂಟ, ನಾನು ಹೇಳಿದ್ದೆಲ್ಲ, ನಾನು ಇವತ್ತು ಮದುವೆಗೆ ಹೋಗುವ ಪ್ಲ್ಯಾನೇ ಅಂದರೆ ನಿನ್ನೆ ಹೋಗುವ ಅಂತಿತ್ತು. ಇವತ್ತು ಕ್ಯಾನ್ಸಲ್ ಮಾಡೋ ಟೈಪ್ ಆಗಿತ್ತು ಎಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಅಮ್ಮ ಹೇಳಿದ್ರು ನೀರು ಖಾಲಿ ಆಯಿತು, ಹೊರಗಡೆ ಪೈಪ್ ಕಟ್ಟಾಗಿದೆ, ಅದನ್ನು ಸರಿ ಮಾಡಿ ನೀರು ಹಾಕಿ ಅಂತ.
ಪೈಪ್ ಕಟ್ ಮಾಡಿದೆ ಅಂತ ಒಂದು ಪೈಪ್ ಕಟ್ ಆಗಿತ್ತಲ್ಲ ಅದನ್ನು ಸರಿ ಮಾಡ್ಲಿಕ್ಕೆ ಹೋಗಿ ಅದರ ಸೈಡಲ್ಲಿ ಇನ್ನೊಂದು ಕಟ್ ಆಯಿತು. ಅದು ಕೂಡ ಗಂಟೆ ಎಷ್ಟಾಗಿರ್ಬೋದು, ಒಂದು 9:45 ಆಗಿತ್ತು. ಮತ್ತೆ ನಾನು ಸಾರಿ ಉಟ್ಟು ಹೋಗುದ, ಅದನ್ನು ಅಲ್ಲೇ ಬಿಟ್ಟು ಸೀದಾ ಬಂದು ಮತ್ತೆ ಸಾರಿ ಉಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸಾರಿ ಉಟ್ಟು ಮೇಲಿದ್ದು ಸರಿ ಮಾಡುವಾಗ ಇಲ್ಲಿ ಕೆಳಗಿದ್ದು ನೀರು ಹಿಡಿತೇವಲ್ಲ ಅದು ಸರಿ ಇಲ್ಲ ಎಲ್ಲ ನನಗೆ ಒಟ್ರಾಶಿ ಉಂಟಲ್ಲ. ಮತ್ತು ಪಿಂಕಿಯ ಮನೆಗೆ ಹೋಗಿ ಅಲ್ಲಿ ಸರಿ ಮಾಡಿ ಆಮೇಲೆ ನಾನು ಬಂದದ್ದು ಮದುವೆಗೆ. ಒಟ್ರಾಶಿ ದಿನವೇ ಹೋದಾಗೆ ಆಗಿದೆ ಆಯಿತಾ, ಅಷ್ಟು ಒಳ್ಳೆಯದಿತ್ತು. ಇರಲಿ ಆಯ್ತಲ್ಲ, ಮದುವೆ ಎಲ್ಲ ಆಯಿತು. ಅದೊಂದು ಹ್ಯಾಪಿ ಮ್ಯಾರಿಡ್ ಲೈಫ್ ಒಳ್ಳೆಯದಿರಲಿ. ಯಾರಾದರೂ ಮದುವೆ ಆಗಬೇಕಲ್ಲ, ಮದುವೆ ಆಗೋ ಟೈಮಲ್ಲಿ ಆಗಬೇಕು. ಎಲ್ಲರಿಗೆ ಮದುವೆ ಆಗಲಿಕ್ಕೆ ಹೋಗಿರ್ತದೆ ಇಲ್ಲ. ಮತ್ತೊಂದು ಮದುವೆ ಹೇಗೆ ಆಗ್ತೇವಂತೆ ಆಗೋದು ಇಂಪಾರ್ಟೆಂಟ್ ಅಲ್ಲ. ನಾನೊಂದು ಮೊನ್ನೆ ಕೂಡ ಹೇಳಿದ್ದೇನೆ, ಲೈಫಲ್ಲಿ ಹೇಗೆ ಬಾಳ್ತೇವೆ ಅನ್ನೋದು ಯಾವಾಗಲೂ ಇಂಪಾರ್ಟೆಂಟ್. ಒಳ್ಳೆಯದರಲ್ಲಿ ಬಾಳಿದರೆ ಆಯ್ತು ಅಷ್ಟೇ, ಎಂತ ಇಲ್ಲ. ಕಾಲೆಲ್ಲ ನೋವಾಯ್ತು ಗೈಸಿಗ, ಎಷ್ಟು ಗಾಯ ಆಗಿದೆ ನೋಡಿ. ಒಂದು ಹೀಲ್ಸ್ ಆಗೊಂಡದ್ದು ನೋಡಿ ಮಾರೀಗ, ಬೇಕಾ ಹೀಲ್ಸ್ ಒಂದು. ಇದು ನಿನ್ನೆದೆ ಆಯಿತಾ, ಮೆಹಂದಿದ್ದು. ಇದು ಈಗದ್ದು ಅದು ಗ್ರೀನ್ ಹಾಕಿದೆ, ಯಾಕೆಂದರೆ ನನ್ನ ಸಾರಿ ಕಲರ್. ಡೋಂಟ್ ಜಡ್ಜ್ ಬೈ ಎಂಥದ್ದು ಅದೇ ಒಂದು. ಈಗ ನೀರು ಬರ್ತದೆ ಹಾಗೆ ಇಲ್ಲಿ ಸುಮ್ಮನೆ ಒರಗಿಕೊಂಡಿದ್ದೇವೆ. ಎಡಿಟ್ ಆಗಿದೆ ಬೆಳಗ್ಗೆಲ್ಲ, ನಿನ್ನೆ ಸಾಯಂಕಾಲ ಮಾಡಿದ್ದೀನಿ, ಇವತ್ತಿಗೆ ಲಾಗ್ ಎಡಿಟ್. ಈಗ ಒಂದು ಮಾಡಬೇಕು ಅಂತ ಬಂತು. ಟ್ಯಾಂಕರ್ ಆಗಿ ತುಂಬಿಸುವಂತ ಹೋಗುವ. ಬಂತು ಆ ಕಡೆ ಈಗ ರಿವರ್ಸ್ ಆಗಿ ಬರ್ತದೆ. ನಮ್ಮ ನೀರು ಬಂತು ಗೈಸ್, ನಾವು ತುಂಬಿಸ್ತಿದ್ದೇವೆ ನೀರು. ಹಂಗ ಮೊದಲು ಇಲ್ಲಿ ಫುಲ್ ಆದಮೇಲೆ ನಮ್ಮ ಮೇಲೆ ಟ್ಯಾಂಕ್ ಉಂಟಲ್ಲ ಅಲ್ಲಿ ಗೈಸ್. ಇವಾಗ ಇಲ್ಲಿ ಆಗ್ತಾ ಉಂಟು, ಅಲ್ಲಿ ಫುಲ್ ಆಯಿತು. ಈಗ ಅಲ್ಲಿಗೆ ಆಯಿತು ನೀರು. ಹೌದು, ನೀರು ತರಿಸುವ ಅಂದಾಜಲ್ಲಿ ಇರಲಿಲ್ಲ ನಾನು, ಆದರೆ ಗಿಡಗಳಿಗೆ ಬೇಕಲ್ಲ ಅದಕ್ಕೋಸ್ಕರ. ಪಾಪ ಗಿಡ ಸಾಯ್ತದೆ ಇನ್ನು.